ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು 10ನೇ ತರಗತಿಲಿ 2 ಅಂಕದ ಪ್ರಶ್ನೆ ಶೋಧಕದ ಬೆಲೆ ಕಂಡುಹಿಡಿಯಿರಿ ಮತ್ತು ಅದರ ಸ್ವಭಾವ ಬರೀರಿ ಅಂತ ಏನು ಪ್ರಶ್ನೆ ಬರುತ್ತೆ ಅಂದರೆ ನೇಚರ್ ಆಫ್ ದ ರೂಟ್ಸ್ ಅಂತ ಕೇಳ್ತಾರಲ್ವ, ನೇಚರ್ ಆಫ್ ದ ರೂಟ್ಸ್. ಈ ಪ್ರಶ್ನೆಗಳ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಎಕ್ಸಾಮಲ್ಲಿ ಈ ರೀತಿ ಕ್ವೆಶನ್ ಒಂದು ಬಂದೇ ಬರುತ್ತೆ. 2 ಅಂಕದ ಪ್ರಶ್ನೆ 3ನೇ ಮೇನಲ್ಲಿ ಏನು ಬರುತ್ತೆ, 3rd ಮೇನಲ್ಲಿ ಅದರಲ್ಲಿ ನಮಗೆ ಶೋಧಕದ ಬೆಲೆ ಮತ್ತು ಸ್ವಭಾವವನ್ನು ಬರೀರಿ ಅನ್ನೋದ್ರ ಬಗ್ಗೆ ಒಂದು ಪ್ರಶ್ನೆ ಬಂದೇ ಬರುತ್ತೆ. ತುಂಬ ಸಿಂಪಲ್ ಆಗಿರುತ್ತೆ ಈ ರೀತಿ ಪ್ರಶ್ನೆ ಮಾಡೋದಕ್ಕೆ. ಇದರಲ್ಲಿ ಇದ್ರ ಜೊತೆಗೆ ವರ್ಜಿಸುವ ವಿಧಾನನೂ ಕೇಳ್ತಾರೆ, ಅಂದರೆ ಬಿಡಿಸಿ ಅಂತ ಕೊಟ್ಟಿರ್ತಾರೆ. ಇಂದಿನ ವಿಡಿಯೋದಲ್ಲಿ ನಾನು ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ. ಈ ವಿಡಿಯೋದಲ್ಲಿ ನಾನು ಶೋಧಕದ ಬೆಲೆ ಕಂಡುಹಿಡಿಯೋದು ಹೇಗೆ ಮತ್ತು ಅದರ ಸ್ವಭಾವ ಬರೆಯೋದು ಹೇಗೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಓಕೆ, ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಆ ಪ್ರಶ್ನೆಯಲ್ಲಿ ಏನು ಕೊಟ್ಟಿರ್ತಾರೆ ಅಂತ ಹೇಳಿದ್ರೆ 2x² ಪ್ಲಸ್ 3x ಮೈನಸ್ 7 = 0. ಈ ರೀತಿ ಒಂದು ಸಮೀಕರಣವನ್ನು ಕೊಟ್ಬಿಟ್ಟು ಇದರಲ್ಲಿ ನಮಗೆ ಶೋಧಕದ ಬೆಲೆ ಕಂಡುಹಿಡಿಯಿರಿ ಮತ್ತು ಅದರ ಸ್ವಭಾವವನ್ನು ಬರೀರಿ ಅಂತ ಕೊಟ್ಟಿರ್ತಾರೆ. ಈ ರೀತಿ ಕೊಟ್ಟಿರಬೇಕಾದ್ರೆ ನಾವು ಏನು ಮಾಡಬೇಕಾಗಂದರೆ ಮೊದಲು ಇದು ಯಾವ ರೂಪದಲ್ಲಿದೆ ಅಂತ ಹೇಳಿದ್ರೆ ಇದು ax² ಪ್ಲಸ್ bx ಪ್ಲಸ್ c = 0 ಈ ರೂಪದಲ್ಲಿ ಇದೆ. ಇದನ್ನು ನೋಡಿದ್ರೆ ನಮಗೆ a ಬೆಲೆ ಎಷ್ಟು, b ಬೆಲೆ ಎಷ್ಟು, c ಬೆಲೆ ಎಷ್ಟು ಅಂತ ಈಸಿಯಾಗಿ ಬರ್ಕೋಬೋದು. ಸೊ ಎ ಅಂದರೆ ನಮಗೆ ಎ ಜಾಗದಲ್ಲಿ ನೋಡ್ಬೋದು ಇಲ್ಲಿ 2 ಅಂತ ಇದೆ, ಸೊ 2 ಅಂತ ಬರ್ಕೋಬೇಕಾಗತ್ತೆ. ಬಿ ಅಂತ ಹೇಳಿದ್ರೆ ಬಿ ಜಾಗದಲ್ಲಿ 3 ಇದೆ, ಬಿ ಅಂದರೆ 3 ಅಂತ ಆಯಿತು. ಸಿ ಜಾಗದಲ್ಲಿ -7 ಅಂತ ಇದೆ. ನಾವು ಲೆಕ್ಕವನ್ನು ಬಿಡಿಸ್ಬೇಕಾದ್ರೆ ಈ ಚಿಹ್ನೆಯನ್ನು ಬಿಟ್ಬಿಡ್ತೀವಿ, ಈ ಚಿಹ್ನೆ ಬಿಟ್ಟರೆ ಲೆಕ್ಕ ತಪ್ಪಾಗುತ್ತೆ. ಸೊ ಚಿಹ್ನೆ ಪ್ಲಸ್ ಇದ್ದರೆ ತೊಂದರೆ ಇಲ್ಲ, ಮೈನಸ್ ಇದ್ದರೆ ನಾವು ಆ ಮೈನಸ್ ಚಿಹ್ನೆನ ಬಳಸ್ಕೊಳ್ಳೇಬೇಕಾಗುತ್ತೆ. ಸೊ ಸಿ = -7 ಅಂತ ಆಯಿತು. ಇವಾಗ ನಾವು ಪ್ರಶ್ನೆಯಲ್ಲಿ ಶೋಧಕದ ಬೆಲೆ ಅಂತ ಬಂದ ತಕ್ಷಣ ಶೋಧಕ ಅನ್ನೋ ಪದ ಬಂದಿದೆ ಅಂತ ಅಂದ ತಕ್ಷಣ ನಾವು ಡೆಲ್ಟಾ = b² - 4ac ಅಂತ ಈ ಸೂತ್ರವನ್ನು ಬರೀಲೇಬೇಕು. ನಮಗೆ ಲೆಕ್ಕವನ್ನು ಮಾಡೋದಕ್ಕೆ ಬರೋದಿಲ್ಲ ಅಂತಂದ್ರೂ ಆ ಕ್ವೆಶನಲ್ಲಿ ಶೋಧಕದ ಬೆಲೆ ಅಂತ ಕೊಟ್ಟಿದ್ದಾರೆ ಅಂದರೆ ಈ ಸೂತ್ರವನ್ನಾರು ಬರೆದು ಬಿಟ್ಬಿಟ್ರೂ ಕೂಡ ನಮಗೆ ಅರ್ಧ ಅಥವಾ 1 ಮಾರ್ಕ್ಸ್ ಕೊಡೋ ಚಾನ್ಸ್ ಇರುತ್ತೆ. ಸೊ ಏನು ಮಾಡಬೇಕು ಅಂದರೆ ಅಲ್ಲಿ ಕ್ವೆಶನಲ್ಲಿ ಶೋಧಕದ ಬೆಲೆ ಅಂತ ಕೊಟ್ಟಿದ್ದಾರೆ ಅಂದ ತಕ್ಷಣ ಈ ಸೂತ್ರವನ್ನು ಬರೆದು ನಾವು ಆ ಲೆಕ್ಕವನ್ನು ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗತ್ತೆ. ಇವಾಗ ಡೆಲ್ಟಾ = ಬಿ ಅಂತ ಹೇಳಿದ್ರೆ ನಮಗೆ ಇಲ್ಲಿ 3 ಅಂತ ಇದೆ. ಸೊ b² ಇರೋದ್ರಿಂದ ನಾವು ಬಿ ಜಾಗದಲ್ಲಿ 3 ಅಂತ ಬರ್ಕೊಳ್ಳೋಣ, 3² ಅಂತ ಆಯಿತು. -4 ಹಾಗೆ ಬರ್ಕೊಳ್ಳೋಣ. ಎ ಜಾಗದಲ್ಲಿ ಇಲ್ಲಿ 2 ಇರೋದ್ರಿಂದ ನಾವು 2 ಅಂತ ಬರ್ಕೊಳ್ಳೋಣ. ಸಿ ಜಾಗದಲ್ಲಿ -7 ಇರೋದ್ರಿಂದ -7 ಅಂತ ಬರ್ಕೊಳ್ಳೋಣ. ಇಲ್ಲಿ ಏನಂತ ಹೇಳಿದ್ರೆ ನಾವು ಲೆಕ್ಕವನ್ನು ಬಿಡಿಸ್ಬೇಕಾದ್ರೆ ಇಲ್ಲಿ ಬ್ರ್ಯಾಕೆಟ್ ಹಾಕ್ಕೊಂಡ್ರೆ ಒಳ್ಳೆಯದು. ಯಾಕೆ ಅಂತ ಹೇಳಿದ್ರೆ ಬ್ರ್ಯಾಕೆಟ್ ಹಾಕ್ಕೊಂಡಾಗ ನಮಗೆ ಇದನ್ನು ನಾವು ಗುಣಿಸ್ಬೇಕು ಅನ್ನೋದು ನಮಗೆ ಅರ್ಥ ಆಗುತ್ತೆ. ಇಲ್ಲಾಂದರೆ ಕೆಲವೊಂದು ಸಲ ನಾವು ಹಾಗೆಯೇ ಇಂಟು ಹಾಕ್ಕೊಂಡಿದ್ರು ಪ್ಲಸ್ ಮಾಡೋ ಚಾನ್ಸ್ ಇರುತ್ತೆ. ಸೊ ಬ್ರ್ಯಾಕೆಟ್ ಹಾಕ್ಕೊಂಡೆ ಲೆಕ್ಕ ಮಾಡ್ತಾ ಹೋಗಬೇಕು. ಇಲ್ಲಿ 3² ಅಂತ ಇರೋದ್ರಿಂದ 3² ಅಂದರೆ 3ನ್ನ 2 ಸಲ ನಾವು ಬಳಸ್ಕೋಬೇಕು ಅಂತ ಅರ್ಥ. ಮತ್ತು 3² ಅಂದರೆ 2 ಸಲ ನಾವು ಇದನ್ನು ಗುಣಿಸ್ಬೇಕು. 3 × 3 ಅಂತ ಹೇಳಿದರೆ 3 3ಲಿ 9 ಅಂತ ಆಯಿತು. ಕೆಲವೊಂದು ಸಲ ಇಲ್ಲಿ 3² ಅಂತ ಹೇಳಿದ್ರೆ ನಾವು 3 2ಲಿ 6 ಅಂತ ಬರ್ಬಿಡ್ತೀವಿ, ಆವಾಗ ಲೆಕ್ಕ ತಪ್ಪಾಗುತ್ತೆ. ಇಲ್ಲಿ 3² ಅಂದರೆ 3 2 ಸಲ ಬಂದಿದೆ ಅಂತ ಅರ್ಥ. ಸೊ 2ನ್ನ ನಾವು ಗುಣಿಸ್ಬೇಕು, 3 3ಲಿ 9 ಅಂತ ಆಯಿತು. ಆ 9ನ್ನು ಇಲ್ಲಿ ಬರ್ಕೊಳ್ಳೋಣ. ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಏನೂ ಇಲ್ಲ ಅಂದರೆ ಪ್ಲಸ್ ಇದೆ ಅಂತ ಅರ್ಥ. ಮೈನಸ್ ಇಂಟು ಪ್ಲಸ್ ಅಂತ ಹೇಳಿದ್ರೆ ನಮಗೆ ಮೈನಸ್ ಅಂತಲೇ ಸಿಗುತ್ತೆ. ಸೊ ಮೈನಸ್ಸು ಮತ್ತು ಇಲ್ಲೂ ಮೈನಸ್ ಇರೋದ್ರಿಂದ ಮೈನಸ್ ಇಂಟು ಮೈನಸ್ ಅಂತ ಹೇಳಿದ್ರೆ ನಮಗೆ ಪ್ಲಸ್ ಅಂತ ಆಯಿತು. ಸೊ ಇವಾಗ ಲೆಕ್ಕನ ಬೆಳೆಸಬೇಕು. ಏನಂತ ಹೇಳಿದ್ರೆ ಇಲ್ಲಿ 4 × 2 × 7 ಚಿಹ್ನೆನ ಆಲ್ರೆಡಿ ನಾನು ಗುಣಿಸಿ ಇಲ್ಲಿ ಪ್ಲಸ್ ಅಂತ ಬರ್ಕೊಂಡಿದ್ದೀನಿ. ಮೈನಸ್ ಇಂಟು ಮೈನಸ್ ಅಂದರೆ ಪ್ಲಸ್ ಅಂತ ಆಯಿತು. ಸೊ ಇಷ್ಟು ಸಂಖ್ಯೆಗಳನ್ನ ನಾವು ಗುಣಿಸ್ಬೇಕು. 4 2ಲಿ 8, 8 7ಲಿ 56, ಸೊ 56 ಆಯಿತು. 9 + 56 ಅಂತ ಹೇಳಿದ್ರೆ ನಮಗೆ 65 ಅಂತ ಸಿಗ್ತಾ ಇದೆ. ಡೆಲ್ಟಾ = ನಮಗೆ ಉತ್ತರ 65 ಅಂತ ಸಿಕ್ಕಿದೆ. ಸೊ ಇಲ್ಲಿ ಪ್ಲಸ್ ಚಿಹ್ನೆ ಇದೆ ಅಂತ ಅರ್ಥ. ಸೊ ನಮಗೆ ಇದಕ್ಕೆ ನಾವು ಎಂತ ಸ್ವಭಾವ ಬರಿಬೋದು ಅಂತ ಹೇಳಿದ್ರೆ ವಾಸ್ತವ ಮತ್ತು ಭಿನ್ನ.
ವಾಸ್ತವ ಮತ್ತು ಭಿನ್ನ. ಇಲ್ಲಿ ಪ್ಲಸ್ ಚಿಹ್ನೆ ಬರ್ತಾ ಇದೆ ಅಂತ ಹೇಳಿದ್ರೆ ನಾವು ಡೈರೆಕ್ಟಾಗಿ ವಾಸ್ತವ ಮತ್ತು ಭಿನ್ನ ಅಂತ ಬರಿಬೇಕಾಗತ್ತೆ. ಈ ಸ್ವಭಾವ ಏನು ಬರೆದಿರ್ತೀವಿ ಇದಕ್ಕೆ ನಮಗೆ 1 ಮಾರ್ಕ್ಸ್ ಇರುತ್ತೆ. ಈ ಲೆಕ್ಕವನ್ನು ಬಿಡಿಸೋದಕ್ಕೆ 1 ಮಾರ್ಕ್ಸ್, ಈ ಸೂತ್ರವನ್ನು ಬರೆದ್ರೆ ನಮಗೆ ಅರ್ಧ ಮಾರ್ಕ್ಸು, ಈ ಕಂಪ್ಲೀಟಾಗಿ ಲೆಕ್ಕವನ್ನು ಬಿಡಿಸಿದ್ರೆ ಇನ್ನು ಅರ್ಧ ಮಾರ್ಕ್ಸ್ ಆಗಿರುತ್ತೆ. ಸೊ ಈ ಎರಡು ಸೇರಿ 1 ಮಾರ್ಕ್ಸು, ಮತ್ತು ಇದು ಒಂದು ಲೈನ್ಗೆ ನಮಗೆ 1 ಮಾರ್ಕ್ಸ್ ಸಿಗುತ್ತೆ. ಸೊ ಲೆಕ್ಕ ಸರಿಯಾಗಿ ಬರೆದಿದ್ರೆ ನಾವು ಈ ಸ್ವಭಾವ ಬರೆಯೋದು ಈಸಿಯಾಗಿರುತ್ತೆ. ಈ ಸ್ವಭಾವ ಬರಿಬೇಕಾದ್ರೆ ನಮಗೆ ಡೆಲ್ಟಾ ಏನು ಬಂದಿರುತ್ತೆ ಉತ್ತರ, ಅದರಲ್ಲಿ ಪ್ಲಸ್ ಚಿಹ್ನೆ ಬಂದಿದ್ರೆ ಅಂದರೆ +15 +20 ಈ ರೀತಿ ಯಾವುದಾದ್ರು ಸಂಖ್ಯೆಗಳು ಬಂದಿರ್ಬೋದು. ಇಲ್ಲಿ ಪ್ಲಸ್ ಏನಾದರೂ ಬಂದಿದ್ರೆ ಅದಕ್ಕೆ ನಾವು ಸ್ವಭಾವ ಏನು ಬರಿಬೇಕು ಅಂತ ಹೇಳಿದ್ರೆ ವಾಸ್ತವ ಮತ್ತು ಭಿನ್ನ ಅಂತ ಬರಿಬೇಕಾಗತ್ತೆ. ಏನಾದರೂ ಈಗ ಡೆಲ್ಟಾ ಬೆಲೆ ಏನಾದರೂ 0, ಉತ್ತರ ಸಮವಾಗಿ ಬಂದು 0 ಅಂತ ಏನಾದರೂ ಬಂದರೆ ವಾಸ್ತವ ಮತ್ತು ಸಮ ಅಂತ ಬರಿಬೇಕಾಗತ್ತೆ. ವಾಸ್ತವ ಮತ್ತು ಸಮ ಅಂತ ಬರಿಬೇಕಾಗುತ್ತೆ. ಅದೇ ರೀತಿ ಇಲ್ಲಿ ಡೆಲ್ಟಾ ಬೆಲೆ ಇಲ್ಲಿ ಪ್ಲಸ್ ಬಂದು ಯಾವುದೋ ಒಂದು ಸಂಖ್ಯೆ ಬಂದಿತ್ತಲ್ವ, ಅದೇ ರೀತಿ ಏನಾದರೂ ಮೈನಸ್ ಚಿಹ್ನೆ ಬಂದು ಯಾವುದೋ ಒಂದು ಸಂಖ್ಯೆ ಬಂತು ಅಂದರೆ ನಾವು ಅಲ್ಲಿ ಅವಾಸ್ತವ ಮೂಲಗಳು ಅಂತ ಬರಿಬೇಕಾಗತ್ತೆ. ನಾವು ಈ ಸ್ವಭಾವ ಬರೆಯೋದಕ್ಕೆ ಈ 3 ಕಂಡೀಷನ್ಸ್ನ ನಾವು ತಿಳ್ಕೊಂಡಿರಲೇಬೇಕು. ಪ್ಲಸ್ ಏನಾದರೂ ಬಂದಿದ್ರೆ ಯಾವುದಾದ್ರು ಸಂಖ್ಯೆ ಬಂದಿರಲಿ, ಇಲ್ಲಿ ಪ್ಲಸ್ ಚಿಹ್ನೆ ಬಂದಿದೆ ಅಂತ ಹೇಳಿದ್ರೆ ವಾಸ್ತವ ಮತ್ತು ಭಿನ್ನ. ಏನಾದರೂ ಉತ್ತರ 0ನೇ ಬಂತು, ಅಲ್ಲಿ ಪ್ಲಸ್ಸು ಇಲ್ಲ ಮೈನಸ್ಸು ಇಲ್ಲ, ಬರೀ 0 ಬಂತು ಅಂತ ಹೇಳಿದ್ರೆ ವಾಸ್ತವ ಮತ್ತು ಸಮ ಅಂತ ಬರಿಬೇಕಾಗುತ್ತೆ. ಇಲ್ಲಿ ಯಾವುದಾದ್ರೂ ಸಂಖ್ಯೆ ಬಂದಿರಲಿ ಮೈನಸ್ ಅಂತ ಬಂದಿದ್ರೆ ನಾವು ಅವಾಸ್ತವ ಮೂಲಗಳು ಅಂತ ಬರಿಬೇಕಾಗುತ್ತೆ. ಓಕೆ, ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆಯಲ್ಲಿ 2x² - 6x + 3 = 0. ಇದು ಯಾವ ರೀತಿ ಇದೆ ಅಂತ ಹೇಳಿದ್ರೆ ax² + bx + c = 0. ಸೊ ಎ ಅಂತ ಹೇಳಿದ್ರೆ ನಮಗೆ ಇಲ್ಲಿ 2 ಅಂತ ಆಯಿತು, ಬಿ ಅಂತ ಹೇಳಿದ್ರೆ -6, ಸಿ ಅಂತ ಹೇಳಿದ್ರೆ 3 ಅಂತ ಇದೆ. ಸೊ ಎ ಬೆಲೆ 2, ಬಿ ಬೆಲೆ -6. ಚಿಹ್ನೆನ ಬಿಡ್ಬೋದು ಅಂತ ಹೇಳ್ದೆ. ಹಾಗೆಯೇ ಚಿಹ್ನೆನ ಪ್ಲಸ್ ಇದ್ದರೆ ತೊಂದರೆ ಆಗೋದಿಲ್ಲ, ಮೈನಸ್ ಇದ್ದರೆ ಆ ಚಿಹ್ನೆ ಏನು ಬಂದಿದೆ ಅದನ್ನು ಬರ್ಕೊಳ್ಳೇಬೇಕಾಗುತ್ತೆ. ಸೊ ಇವಾಗ ನಾವು ಡೆಲ್ಟಾ = b² - 4ac ಅಂತ ಸೂತ್ರವನ್ನು ಬರೆಯೋಣ. ಇಷ್ಟು ಬರೆದಿದ್ರೆ ನಮಗೆ ಹಾಫ್ ಮಾರ್ಕ್ಸ್ ಸಿಕ್ಬಿಡುತ್ತೆ. ಕೆಲವೊಂದು ಸಲ ನಾವು ಇವಾಗ 13 ಮಾರ್ಕ್ಸ್ಗೆ ನಮಗೆ ಪಾಸಿಂಗ್ ಮಾರ್ಕ್ಸ್ ಇರೋದ್ರಿಂದ ನಿಮ್ಗೆ ಏನಾದರೂ 12 ಮಾರ್ಕ್ಸ್ ಬಂದಿದೆ ಆಲ್ರೆಡಿ ಅಂತ ಹೇಳಿದ್ರೆ ಇನ್ನು 1 ಮಾರ್ಕ್ಸ್ ಆಗಿದ್ರೆ ಈ ಬರೀ ಒಂದು ಸೂತ್ರಕ್ಕೆ ನಮಗೆ 1 ಮಾರ್ಕ್ಸಿಗೆ 13 ಮಾರ್ಕ್ಸ್ ಬರೋ ಚಾನ್ಸು ಇರುತ್ತೆ. ಇಲ್ಲಿ b² ಅಂತ ಹೇಳಿದ್ರೆ ಬಿ ಜಾಗಕ್ಕೆ -6 ಇದೆ. ಸೊ -6² ಅಂತ ಆಯಿತು. -4 ಇಂಟು ಎ ಅಂತ ಹೇಳಿದ್ರೆ 2 ಅಂತ ಇದೆ, ಸಿ ಅಂತ ಹೇಳಿದ್ರೆ 3 ಅಂತ ಆಯಿತು. ಇಲ್ಲಿ -6² ಇರೋದ್ರಿಂದ -6 ಇಂಟು -6 ಅಂತಲೇ ಬರಿಬೇಕಾಗುತ್ತೆ. ಸೊ -6 ಇಂಟು -6 ಅಂದರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. 6 ಸೊ ಇಲ್ಲಿ ನಮಗೆ -6² ಅಂತ ಹೇಳಿದ್ರೆ +36 ಅಂತ ಸಿಗುತ್ತೆ. ಅದನ್ನು ಬರ್ಕೊಳ್ಳೋಣ. ಇಲ್ಲಿ ಮೈನಸ್ ಏನಿದೆ ಅದನ್ನು ಹಾಗೆ ಬರೆಯೋಣ. 4 2 8, 8 3 24 ಇಷ್ಟನ್ನು ಗುಣಿಸ್ಕೋಬೇಕಾಗುತ್ತೆ. ಇಷ್ಟು ಗುಣಿಸಿದಾಗ ನಮಗೆ 24 ಬರ್ತಾ ಇದೆ. ಈಗ 36ರಲ್ಲಿ 24 ಕಳೆದ್ರೆ ನಮಗೆ 12 ಅಂತ ಆಗುತ್ತೆ. ಸೊ ಇಲ್ಲಿ ಚಿಹ್ನೆ ನೋಡ್ಬೋದು, ಇಲ್ಲಿ ಪ್ಲಸ್ ಅಂತಲೇ ಬಂದಿದೆ, ಏನೂ ಇಲ್ಲ ಅಂದರೆ ಪ್ಲಸ್ ಇದೆ ಅಂತ ಅರ್ಥ. ಇವಾಗ ನಾವು ಸ್ವಭಾವವನ್ನು ಬರಿಬೇಕು. ಸ್ವಭಾವ ಪ್ಲಸ್ ಚಿಹ್ನೆ ಬಂದಿದೆ ಅಂತ ಹೇಳಿದ್ರೆ ಇದ್ರ ಸ್ವಭಾವ ಏನಾಗಿರುತ್ತೆ, ವಾಸ್ತವ ಮತ್ತು ಭಿನ್ನ ಅಂತಲೇ ಬರಿಬೇಕಾಗತ್ತೆ. ಸೊ ಇಷ್ಟು ಮಾಡಿದರೆ ನಮಗೆ 2 ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಸೊ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆಯಲ್ಲಿ ಏನಂತ ಇದೆ ಅಂದರೆ ಕೇನ ಯಾವ ಬೆಲೆಗೆ kx² + 6x + 1 = 0 ಸಮೀಕರಣದ ಮೂಲಗಳು ಸಮವಾಗಿರುತ್ತದೆ.
ಇಲ್ಲಿ ಪ್ರಶ್ನೆನ ನೋಡ್ಬೋದು. ಇದು ಕೂಡ ಸಿಂಪಲ್ ಆಗಿರುವಂಥ ಪ್ರಶ್ನೆನೇ, ಆದರೆ ಒಂದು ಸ್ವಲ್ಪ ವೇರಿಯೇಷನ್ ಮಾಡಿ ಕೊಟ್ಟಿರ್ತಾರೆ ಅಷ್ಟೇ ಈ ರೀತಿ ಪ್ರಶ್ನೆ. ಇಲ್ಲಿ ಕೆನ ಯಾವ ಬೆಲೆಗೆ ಕೆ ಎಕ್ಸ್ ಸ್ಕ್ವೇರ್ ಪ್ಲಸ್ 6x ಪ್ಲಸ್ 1 = 0 ಸಮೀಕರಣದ ಮೂಲಗಳು ಸಮವಾಗಿರುತ್ತದೆ ಅಂತ ಕೊಟ್ಟಿದ್ದಾರೆ. ನಾವು ಮೂಲಗಳು ಅಂದರೆ ನಾವು ಅಲ್ಲಿ ಶೋಧಕದ ಬೆಲೆ ಮತ್ತು ಸ್ವಭಾವ ಬರಿತೀವಲ್ವ, ಇಲ್ಲಿ ಅದರ ಮೂಲ ಏನಾಗಿದೆ ಸಮ ಅಂತ ಬಂದಿದೆ. ನಾನು ಅಲ್ಲಿ ಸ್ವಭಾವ ಬರಿಬೇಕಾದ್ರೆ ಹೇಳಿದೆ, ಅಲ್ಲಿ ಡೆಲ್ಟಾ = 0 ಅಂತ ಬಂದರೆ ನಾವು ವಾಸ್ತವ ಮತ್ತು ಸಮ ಅಂತ ಬರಿತೀವಿ ಅಂತ ಹೇಳಿದೆ. ಸೊ ಅಲ್ಲಿ ಡೆಲ್ಟಾ = 0 ಬಂದರೆ ವಾಸ್ತವ ಮತ್ತು ಸಮ ಅಂತ ಬರಿತಾ ಇದ್ವಿ. ಇಲ್ಲಿ ಕ್ವೆಶನಲ್ಲಿ ಅವರೇ ಕೊಟ್ಟಿದ್ದಾರೆ, ಯಾವುದೋ ಒಂದು ಸಮೀಕರಣ ಕೊಟ್ಬಿಟ್ಟು ಆ ಮೂಲಗಳೇನಾಗಿರುತ್ತೆ ಸಮ ಆಗಿದ್ರೆ ಅಂತ ಕೊಟ್ಟಿದ್ದಾರೆ. ಸಮ ಆಗಿದ್ದಾರೆ ಅಂತ ಅಂದರೆ ಅಲ್ಲಿ ನಮಗೆ ಉತ್ತರ ಏನು ಬರುತ್ತೆ, ಡೆಲ್ಟಾ = 0 ಬರುತ್ತೆ ಅಂತ ಅರ್ಥ. ಸೊ ಡೆಲ್ಟಾ ಅಂದರೆ ನಮಗೆ ಏನು ಗೊತ್ತು, b² - 4ac. ಸೊ b² - 4ac ಏನು ಬರ್ತಾ ಇದೆ, 0 ಬರ್ತಾ ಇದೆ ಅಂತ ಅರ್ಥ ಅವ್ರು ಕೊಟ್ಟಿರೋವಂಥ ಪ್ರಶ್ನೆಯಲ್ಲಿ. ಇದನ್ನು ಬಳಸ್ಕೊಂಡು ನಾವೇನು ಮಾಡಬೇಕು, ಈ ಸಮೀಕರಣದಲ್ಲಿ ಬರುವಂಥ ಈ ಕೆ ಬೆಲೆಯನ್ನು ನಾವು ಕಂಡುಹಿಡಬೇಕಾಗಿದೆ. ಸೊ ಅವ್ರು ಏನು ಕೊಟ್ಟಿದ್ದಾರೆ ನೋಡೋಣ. kx² + 6x + 1 ಇಲ್ಲಿ ax = 0, ax² + bx + c = 0. a ಅಂತ ಹೇಳಿದ್ರೆ ನಮಗೆ ಕೆ ಅಂತ ಇದೆ, ಬಿ ಅಂದರೆ 6 ಅಂತ ಇದೆ, ಸಿ ಅಂದರೆ 1 ಅಂತ ಇದೆ. ಸೊ ಈ ಕೆ ಬೆಲೆಯನ್ನು ಕಂಡುಹಿಡಿಬೇಕು. ಅವರು ಪ್ರಶ್ನೆ ಏನಾದರೂ ಕೊಟ್ಟಿರಲಿ, ನಮಗೆ 2 ಅಂಕದ ಪ್ರಶ್ನೆಯಲ್ಲಿ ಒಂದು ವರ್ಜಿಸುವ ವಿಧಾನ ಇದ್ದೇ ಇರುತ್ತೆ, ಹಾಗೆಯೇ ಶೋಧಕದ ಬೆಲೆಯ ಬಗ್ಗೆನೇ ಇನ್ನೂ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಸೊ ನಾವು ಈಸಿಯಾಗಿ ನಾವು ಇಲ್ಲಿ ಶೋಧಕದ ಬೆಲೆನ ಬಳಸ್ಕೊಂಡು ನಾವು ಈ ಲೆಕ್ಕವನ್ನು ಬಿಡಿಸ್ಬೇಕಾಗಿರುತ್ತೆ. ಅದ್ರ ಜೊತೆಗೆ ಮ್ಯಾಕ್ಸಿಮಮ್ ಸಮ ಅಂತಲೇ ಕೊಟ್ಟಿರ್ತಾರೆ, ಅಥವಾ ಇಲ್ಲಿ ಯಾವುದಾದ್ರು ಬೇರೆ ಸಂಖ್ಯೆಯನ್ನು ಕೊಟ್ಟಿರ್ತಾರೆ. ಸಂಖ್ಯೆ ಕೊಟ್ಟಿದ್ರೆ ಈ 0 ಜಾಗದಲ್ಲಿ ನಾವು ಸಂಖ್ಯೆನ ಬರ್ಕೋಬೇಕಾಗತ್ತೆ, ಆದರೆ ಅವರು ಸಮ ಅಂತ ಕೊಟ್ಟಿರೋದ್ರಿಂದ ನಾವು 0 ಅಂತ ಬರ್ಕೋಬೇಕಾಗತ್ತೆ. ಈ ಜಾಗದಲ್ಲಿ 20, 25, 10, 2, 4 ಈ ರೀತಿ ಯಾವ್ದಾದ್ರು ಸಂಖ್ಯೆ ಕೊಟ್ಟಿದ್ರೆ 0 ಬದಲು ಆ ಸಂಖ್ಯೆ ಬರ್ಕೋಬೇಕಾಗಿತ್ತು. ಸಮ ಇರೋದ್ರಿಂದ 0ನೇ ಬರ್ಕೋತಾ ಇದ್ದೀನಿ. ಇವಾಗ ನಮಗೆ b² - 4ac 0 ಅಂತ ಅವರನ್ನೇ ಹೇಳಿದ್ದಾರೆ, ಅಂದರೆ ಸಮೀಕರಣ ಏನಾಗಿದೆ ಸಮವಾಗಿದೆ ಅಂತ ಕೊಟ್ಟಿರೋದ್ರಿಂದ ಇದನ್ನು ಈ ರೀತಿ ಬರ್ಕೊಂಡಿದ್ದೀನಿ. ಇವಾಗ ನಮಗೆ ಎ ಅಂದರೆ ಏನು, ಬಿ ಅಂದರೆ ಏನು, ಸಿ ಅಂದರೆ ಏನು ಅಂತ ಗೊತ್ತಿದೆ. ಇದನ್ನು ಬಳಸ್ಕೊಂಡು ಇವಾಗ ನಾವು ಕೆ ಬೆಲೆಯನ್ನು ಕಂಡುಹಿಡಬೇಕಾಗುತ್ತೆ. ಇಲ್ಲಿ ಏನಂತ ಹೇಳಿದ್ರೆ ಬಿ ಅಂತ ಹೇಳಿದ್ರೆ 6 ಅಂತ ಕೊಟ್ಟಿದ್ದಾರೆ. ಬಿ ಅಂದರೆ 6 ಅಂತ ಕೊಟ್ಟಿರೋದ್ರಿಂದ ನಾವು ಬಿ ಜಾಗಕ್ಕೆ 6 ಅಂತ ಬರ್ಕೊಳ್ಳೋಣ. 6² - 4. ಎ ಅಂತ ಹೇಳಿದ್ರೆ ಕೆ ಅಂತ ಕೊಟ್ಟಿದ್ದಾರೆ, ಸೊ ಕೆ ಹಾಗೆ ಬರ್ಕೊಳ್ಳೋಣ. ಸಿ ಅಂದರೆ 1 ಅಂತ ಕೊಟ್ಟಿದ್ದಾರೆ, ಆ 1ನ ಹಾಗೆ ಬರ್ಕೊಳ್ಳೋಣ = 0. ಈಗ 6² ಅಂತ ಹೇಳಿದ್ರೆ ನಮಗೆ 6 × 6, 6 × 36. ಸೊ 36 ಮೈನಸ್ 4 × 1 ಅಂದರೆ 4, 4 ಕೆ ಆಯಿತು = 0. ಇಲ್ಲಿ -4 ಕೆ ಹಾಗೆ ಬರ್ಕೊಳ್ಳೋಣ. ಈ 36ನ ಈ ಕಡೆ ಶಿಫ್ಟ್ ಮಾಡಿದ್ರೆ -36 ಆಯಿತು. ಸೊ ಇಲ್ಲಿ ಮೈನಸ್ ಇಲ್ಲೂ ಮೈನಸ್ ಇರೋದ್ರಿಂದ ಕ್ಯಾನ್ಸಲ್ ಮಾಡ್ಬೋದು. ಈ ಕೆ = 36. ಈ 4 ಏನಿದೆ ಇದನ್ನು ಹೊರೆ ಗುಣಾಕಾರ ಮಾಡಿದ್ರೆ /4 ಅಂತ ಆಯಿತು. ಸೊ ಇವಾಗ 4ನೇ ಮಗ್ಗಿಲಿ 36 ಬರುತ್ತೆ. ಸೊ 4 × 1 = 4, 4 × 9 = 36. ಸೊ ಕೆ ಬೆಲೆ ಏನು ಸಿಕ್ತು ನಮಗೆ, 9 ಅಂತ ಸಿಕ್ತು. ಅವ್ರ ಪ್ರಶ್ನೆಯಲ್ಲಿ ಕೇಳಿರೋವಂಥದ್ದು ಕೆನ ಯಾವ ಬೆಲೆಗೆ ಸಮೀಕರಣದ ಮೂಲಗಳು ಸಮವಾಗಿರುತ್ತದೆ ಅಂತ. ಇಲ್ಲಿ ಕೆ ಅಂತ ಹೇಳಿದ್ರೆ ನಮಗೆ ಇಂಡೈರೆಕ್ಟಾಗಿ ಅವರು ಕೆ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ, ಮತ್ತು ಅದು ಮೂಲಗಳು ಯಾವ ರೀತಿ ಇದೆ ಸಮ ಆಗಿದೆ ಅಂತ ಕೊಟ್ಟಿದ್ದಾರೆ. ಅದರಿಂದ ಡೆಲ್ಟಾ = 0 ಹಾಕ್ಕೊಂಡ್ವಿ. b² - 4 ac ಅಂದರೆ ನಮಗೆ 0 ಅಂತ ಅವ್ರು ಕೊಟ್ಟಿರೋದ್ರಿಂದ 0 ಹಾಕ್ಕೊಂಡು, 0 ಅಂತ ಕೊಟ್ಟಿದ್ದಾರೆ ಅಂದರೆ ಅದು ಸಮ ಇದೆ ಅಂತ ಕೊಟ್ಟಿರೋದ್ರಿಂದ ನಾವು 0 ಅಂತ ಬರ್ಕೊಂಡಿರೋದು. ಸೊ ಇದನ್ನು ಬಳಸ್ಕೊಂಡು ನಾವೇನು ಮಾಡಿದ್ವಿ, ಕೆ ಬೆಲೆಯನ್ನು ಕಂಡುಹಿಡಿದ್ವಿ. ಇಷ್ಟು ಮಾಡಿದ್ರೆ ನಮಗೆ 2 ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ವರ್ಜಿಸುವ ವಿಧಾನ ಇಂದಿನ ವಿಡಿಯೋದಲ್ಲಿ ಮಾಡಿದ್ದೀನಿ, ಅದು ಮತ್ತು ಈ ಮೆಥಡಲ್ಲಿ ಮ್ಯಾಕ್ಸಿಮಮ್ ಈ ರೀತಿ ಕೊಡೋ ಚಾನ್ಸ್ ಕಡಿಮೆನೇ ಇರುತ್ತೆ. ಸೊ ಡೈರೆಕ್ಟಾಗಿ ಅದರ ಮೂಲಗಳ ಸ್ವಭಾವ, ಶೋಧಕದ ಬೆಲೆ ಕಂಡುಹಿಡಿಯಿರಿ ಮತ್ತು ಸ್ವಭಾವ ಅಂತಲೇ ಕೇಳ್ತಾರೆ. ಬೈ ಚಾನ್ಸ್ ಈ ರೀತಿ ಕ್ವೆಶನ್ ಬಂದರೂ ಕೂಡ ನಾವು ಈಸಿಯಾಗಿ ಅಟೆಂಡ್ ಮಾಡ್ಬೋದು. ಸೊ 2 ಅಂಕದ ಪ್ರಶ್ನೆಗಳಲ್ಲಿ ವರ್ಜಿಸುವ ವಿಧಾನ, ಶೋಧಕದ ಬೆಲೆ ಕಂಡುಹಿಡಿಯಿರಿ, ಸಿಂಪಲ್ಲಾಗಿ ಡೈರೆಕ್ಟಾಗಿ ಕ್ವೆಶನ್ನೇ ಬಂದಿರುತ್ತೆ, ಸಾಲ್ವ್ ಮಾಡ್ತಾ ಹೋಗ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.